ಚಪಾತಿ ಅಂತೂ ಎಲ್ಲರೂ ಮಾಡ್ತಿರ್ತೀವಿ, ಬಟ್ ಚಪಾತಿನೇ ಒಂದ್ಸಲ ನೀವು ಈ ರೀತಿನ ಮಾಡಿ ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಚಮಚ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 2 ಚಮಚ ಆಗುವಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಇಲ್ಲ ಅನ್ನೋದಾದರೆ ನೀವಿಲ್ಲಿ ಎಣ್ಣೆ ಕೂಡ ಹಾಕೋಬೋದು. ಇವಾಗ ಎಲ್ಲ ಸೇರಿಸಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ಗಟ್ಟಿಯಾಗಿ ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಯಾವ ರೀತಿ ಹಿಟ್ಟನ್ನ ಹಾಕ್ಕೊತೀವಲ್ಲ ಅದೇ ರೀತಿಯಾಗಿ ಹಿಟ್ಟು ನಾದ್ಕೊಂಡಾಗಿದೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. 5-10 ನಿಮಿಷ ಆಗಿದೆ. ಇವಾಗ ಮತ್ತೆ ಇದನ್ನು ನಾನು ಒಂದು 2 ನಿಮಿಷ ಆಗೋ ತನಕ ಸಾಫ್ಟಾಗಿ ಮಾಡ್ಕೊಂಡು ತೊಗೊತಿದ್ದೀನಿ. ಇವಾಗ ಚಪಾತಿ ಯಾವ ರೀತಿ ಮಾಡ್ಕೊತೀವಲ್ಲ ಅಷ್ಟೇ ಹಿಟ್ಟು ಇಟ್ಕೊತಿದ್ದೀನಿ ನಾನು. ಇವಾಗ ನಾನಿದು ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ನಾನಿಲ್ಲಿ ಲಟ್ಟಿಸ್ಕೊತಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಣ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ನೋಡಿ ತೆಳ್ಳಗೆ ನಾನು ಇದನ್ನು ಮೊದಲಿಗೆ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಮತ್ತು ಕೆಲವೊಂದು ಸಲ ಮನೆಯಲ್ಲಿ ತರಕಾರಿ ಖಾಲಿ ಆಗಿರುತ್ತೆ, ಆ ಟೈಮ್ನಲ್ಲಿ ನಿಮಗೆ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತ ಈ ರೆಸಿಪಿನ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಇದು ತಿನ್ನೋದಕ್ಕೆ ನಿಮಗೆ ಚಟ್ನಿ ಬೇಡ, ಪಲ್ಯ ಬೇಡ, ಸಾಂಬಾರು ಬೇಡ, ಈ ಚಪಾತಿ ನೀವು ಹಾಗೇ ತಿನ್ಬೋದು, ಅಷ್ಟು ರುಚಿಯಾಗಿ ಬರುತ್ತೆ. ನೋಡಿ ಇವಾಗ ನಾನು ಚಪಾತಿ ಲಟ್ಟಿಸ್ಕೊಂಡಾಗಿದೆ. ಇಲ್ಲಿ ನಾನು 1 ಚಮಚ ತುಪ್ಪ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಹಿಟ್ಟು ಹಚ್ತಿದ್ದೀನಿ ಇದಕ್ಕೆ. ಓಕೆ ನೋಡಿ, ಹಿಟ್ಟು ಮತ್ತು ತುಪ್ಪನ ಸರಿಯಾಗಿ ಎಲ್ಲ ಕಡೆಗೆ ಹಚ್ಚಾಗಿದೆ. ಇಲ್ಲಿ ರೆಡ್ ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇಲ್ಲಿ ನೀವು ಇಲ್ಲಿ ಈ ಖಾರನ ಹಾಕ್ಕೋಬೋದು. ತುಪ್ಪದ ಬದಲಾಗಿ ಎಣ್ಣೆ ಕೂಡ ಹಾಕ್ಬೋದು ನೀವು ಇಲ್ಲಿ. ಮತ್ತು ಇದು ಗರಂ ಮಸಾಲ ಅದ, ನಿಮ್ಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ಮಸಾಲಾನ ಹಾಕ್ಕೋಬೋದು. ನೋಡಿ ರೆಡ್ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡಾಗಿದೆ ಇವಾಗ. ಮತ್ತು ಇಲ್ಲಿ ಅಜ್ವೈನ್ ತೊಗೊಂಡಿದ್ದೀನಿ. ಈ ಅಜ್ವೈನ್ನ ಕೈಲಿಂತೇ ಕ್ರಷ್ ಮಾಡ್ಕೊತ ಸ್ವಲ್ಪ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಅಜ್ವೈನ್ ಹಾಕ್ಕೊಂಡಾಗಿದೆ ಇವಾಗ. ಇಲ್ಲಿ ಮನೆಯಲ್ಲೇ ಮಾಡಿರುವಂತಹ ಪುದೀನ ಪೌಡರ್ ತೊಗೊಂಡಿದ್ದೀನಿ. ಪುದೀನನೇ ನೆರಳಲ್ಲಿ ಒಣಗಿಸಿದರೆ ಪೌಡ್ರ್ ತಯಾರಾಗುತ್ತೆ. ನೋಡಿ ಪುದೀನ ಪೌಡ್ರ್ ಕೂಡ ನಾನು ಇಲ್ಲಿ ಹಾಕ್ಕೊಂಡಾಗಿದೆ. ಪುದೀನ ಪೌಡರ್ ರೆಸಿಪಿ ಬೇಕಂದರೆ ಮುಂದಿನ ವಿಡಿಯೋದಲ್ಲ ನಿಮಗೆ ತೋರಿಸ್ತೀನಿ. ಇವಾಗ ಈ ರೀತಿ ಮಡಿಸಿದ್ದೀನಿ ನಾನಿಲ್ಲಿ. ಮತ್ತು ಇಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ತಿದ್ದೀನಿ. ಓಕೆ ನೋಡಿ, ಎಣ್ಣೆ ಹಿಟ್ಟು ಮತ್ತು ಹಚ್ಚಿದನ್ನು ಇದೇ ರೀತಿ ನಾನಿಲ್ಲಿ ಸ್ಲೋಲಿಯಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ವ. ಈ ರೀತಿ ಮಾಡಿದರೆ ಏನಾಗುತ್ತೆ, ಇದು ನೀವು ಚಪಾತಿ ಬಿಸಿ ಬಿಸಿ ಇರುವಾಗ ಜಸ್ಟ್ ತುಪ್ಪ, ಉಪ್ಪಿನಕಾಯಿ ಅಥವಾ ಮೊಸರಿನ ಜೊತೆ ಕೂಡ ತಿನ್ಬೋದು. ಏನು ಪಲ್ಯ ಬೇಕಾಗಲ್ಲ, ಸಾಂಬಾರು ಬೇಕಾಗಲ್ಲ, ಚಟ್ನಿ ಬೇಕಾಗಲ್ಲ. ನೋಡಿ ಇವಾಗ ನಾನು ಅದೇ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ಇಲ್ಲಿ ಹಂಚು ಕೂಡ ಗರಂ ಆಗಿದೆ. ಇವಾಗ ಏನಿಲ್ಲ, ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿಯಾಗಿ ಇದು ಕೂಡ ನೀವು ಲಟ್ಟಿಸ್ಕೋಬೋದು. ಸಖತ್ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಇರುವಾಗ ನೀವು ಒಂದು ಸ್ವಲ್ಪ ಮಾಡ್ತೀನಿ ನೋಡಿ. ಓಕೆ ನೋಡಿ, ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ನಾನು ಸರಿಯಾಗಿ ಕೆಂಪಾಗೋ ತನಕ ಇದನ್ನು ಬೇಯಿಸ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ನಾನು ತುಪ್ಪ ಹಾಕ್ತಿದ್ದೀನಿ. ನೀವು ಇಲ್ಲಿ ತುಪ್ಪದ ಬದಲಾಗಿ ಎಣ್ಣೆ ಕೂಡ ಬಳಸ್ಬೋದು. ಸಖತ್ ರುಚಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಹಾಗೆ ನೀವು ಕೂಡ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ. ಓಕೆ ನೋಡಿ, ಬಿಸಿ ಬಿಸಿ ಇರುವಾಗ ಜಸ್ಟ್ ತುಪ್ಪ, ಉಪ್ಪಿನಕಾಯಿ ಮತ್ತು ಮೊಸರಿನ ಜೊತೆ ಕೂಡ ನೀವು ತಿನ್ಬೋದು. ನೋಡಿ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ಅಲ್ವಾ. ಈ ರೀತಿ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಬೇಯಿಸಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಉಪ್ಪು ಖಾರನ ನಾವಿಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ನಿಮಗೆ ರುಚಿಗೆ ತಕ್ಕಷ್ಟು. ನೋಡಿ ಇನ್ನೊಂದು ಪರೋಟ ನಾನು ಲಟ್ಟಿಸ್ಕೊಂಡು ತೊಗೊಂಡಾಗಿದೆ ಇವಾಗ. ಇದು ಕೂಡ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಲ್ವಾ. ನೋಡಿದ್ರೇ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಹಿಟ್ಟು ನಾದಾಗ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ಈ ಪರೋಟ. ನೋಡಿ ನಮ್ಮ ಸಿಂಪಲಾಗಿ ಮಾಡುವಂತಹ, ರುಚಿಯಾಗಿರುವಂತಹ, ಆರೋಗ್ಯಕರವಾಗಿರುವಂತಹ ಗೋಧಿ ಹಿಟ್ಟಿನ ಪರೋಟ ತಯಾರಾಗಿದೆ. ಇದಕ್ಕೆ ನೀವು ಏನಂತ ಹೆಸರಿಡ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಒಳಗಡೆ ಕೂಡ ಎಲ್ಲನೂ ಸರಿಯಾಗಿ ಬೆಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.